ಆಕಾಶವಾಣಿ ಹಾಸನ. ಹಾಸನಾಂಬ ವೈಭವ. ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆ ಕುರಿತ ಕಾರ್ಯಕ್ರಮ. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್. ಪ್ರಸ್ತುತಿ ಗೋರಾ ರವಿಶಂಕರ್. ಹಾಸನಾಂಬ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಡುತ್ತಿದ್ದಾರೆ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಯುಎಂ ಪ್ರಕಾಶ್ ಕುಮಾರ್. ತಾಯಿ ಹಾಸನಾಂಬೆ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಕೇಳುಗರೆ, ಈಗಾಗಲೇ ದೇವಸ್ಥಾನದ ಬಾಗಿಲನ್ನು ತೆರೆದು 7 ದಿನಗಳು ಕಳೆದಿದೆ. ಇದರಲ್ಲಿ ಸಾರ್ವಜನಿಕರಿಗೆ ತಾಯಿಯ ದರ್ಶನಕ್ಕೆ ಮುಕ್ತವಾದಂತಹ ಅವಕಾಶ ಮಾಡಿಕೊಟ್ಟು 6 ದಿನಗಳು ಆಯಿತು. ಈ 6 ದಿನಗಳಲ್ಲಿ ಈಗಾಗಲೇ ಲಕ್ಷಾಂತರ ಭಕ್ತರು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಜೊತೆಗೆ ಹಾಸನದಲ್ಲಿ ಜಿಲ್ಲಾಡಳಿತ ಮಾಡಿರುವಂತಹ ವಿಶೇಷ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಭಕ್ತಾದಿಗಳು ಸಾರ್ವಜನಿಕರು ಪಡೆದಿದ್ದಾರೆ. ಅಂತಂದ್ರೆ ಈಗ ವಸ್ತು ಪ್ರದರ್ಶನ ನಡೀತಾ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಶ್ವಾನ ಪ್ರದರ್ಶನ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಯುಎಂ ಪ್ರಕಾಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈಗಾಗಲೇ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವ ನಡೀತಾ ಇದೆ. ದೇಗುಲದ ಬಾಗಿಲನ್ನು ತೆರೆದು 7 ದಿನ ಆಯಿತು. ಭಕ್ತರಿಗೆ ಅವಕಾಶ 6 ದಿನ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ಏನೆಲ್ಲ ಚಟುವಟಿಕೆಗಳು ಜರುಗ್ತಾ ಇದೆ, ನಿನ್ನೆ ಏನೆಲ್ಲ ಕಾರ್ಯಕ್ರಮಗಳು ನಡೀತು, ಮತ್ತೆ ನಾಳೆ ಏನೆಲ್ಲ ಕಾರ್ಯಕ್ರಮಗಳು ಇದೆ, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡಿ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಈಗಾಗಲೇ ಪ್ರಸ್ತಾಪ ಆದ ಹಾಗೆ ತಾಯಿ ಹಾಸನಾಂಬ ದೇವಿ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ದೇವಸ್ಥಾನದ ಬಾಗಿಲನ್ನ ತೆರೆದು 7 ದಿನ ಆಗಿದೆ. ಸಾರ್ವಜನಿಕ ದರ್ಶನಕ್ಕೆ 6 ದಿನ ಆಗಿದೆ. ಇವತ್ತು 15/10/2025 ಬುಧವಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಉಪಮುಖ್ಯಮಂತ್ರಿಗಳಾದಂಥ ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರು ಆಗಮಿಸಿದ್ದಾರೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ದರ್ಶನ ಮುಗಿಸಿ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಬಂದೋಬಸ್ತು ಎಲ್ಲದೂ ಕೂಡ ಬಹಳ ಸುಲಲಿತವಾಗಿ ಸಾರ್ವಜನಿಕ ದರ್ಶನಗೂ ಕೂಡ ಯಾವುದೇ ಅಡಚಣೆ ಇಲ್ಲದ ಹಾಗೆ ಶಿಷ್ಟಾಚಾರ ಮತ್ತೊಂದು ಎಲ್ಲ ವಿಚಾರಗಳಲ್ಲೂ ಸುಲಲಿತವಾಗಿ ದರ್ಶನ ನಡೀತಾ ಇದೆ. ಇನ್ನು ದರ್ಶನಕ್ಕೆ ಸಮಯ ಹೇಳೋದಾದ್ರೆ, ಇವತ್ತು ಮುಂಜಾನೆ 5ರಿಂದ ಮಧ್ಯಾಹ್ನ 2ರವರೆಗೆ ಎಲ್ಲ ದರ್ಶನ ಅವಕಾಶಕ್ಕೆ ಸುಲಲಿತವಾಗಿ ನಡೆಯುತ್ತೆ. ಇನ್ನು ಮಧ್ಯಾಹ್ನ 3:30ರಿಂದ ಮುಂದಿನ ದಿನ 3ರವರೆಗೆ ದರ್ಶನ ವಿಶೇಷ ಅವಕಾಶ ಸುಲಲಿತವಾಗಿ ನಡೆಯುತ್ತೆ. ಇವತ್ತು ಬೆಳಿಗ್ಗೆ 3ರಿಂದ ಬೆಳಿಗ್ಗೆ 5ರವರೆಗೆ ನೈವೇದ್ಯ ಪ್ರಯುಕ್ತ ದರ್ಶನಕ್ಕೆ ಅವಕಾಶ ಇರಲ್ಲ. ಇನ್ನು ಮಧ್ಯಾಹ್ನ 2ರಿಂದ ಇವತ್ತು 3:30ರವರೆಗೆ ನೈವೇದ್ಯ ಪ್ರಯುಕ್ತ ದರ್ಶನಕ್ಕೆ ಅವಕಾಶ ಇರಲ್ಲ, 1.5 ಗಂಟೆ ಕಾಲಗಳಲ್ಲಿ. ಸರ್, ಈಗ ಹಿರಿಯ ನಾಗರಿಕರಿಗೆ ವಿಶೇಷವಾದಂತಹ ಅವಕಾಶವನ್ನ ಕಲ್ಪಿಸಲಾಗಿದೆ ದೇವಿ ದರ್ಶನಕ್ಕೆ. ಈ ಕುರಿತಂತೆ 80 ವರ್ಷದ ಮೀರಿದಂತಹ ಹಿರಿಯ ನಾಗರಿಕ ಯಾವೆಲ್ಲ ರೀತಿಯ ಸೌಲಭ್ಯಗಳನ್ನ ನಮ್ಮ ಜಿಲ್ಲಾಡಳಿತ ಕಲ್ಪಿಸಿಕೊಟ್ಟಿದೆ ಹೇಳಿ. ಇದು ಒಂದು ಪ್ರಪ್ರಥಮ ಆದ್ಯತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರದು ಹಾಗೂ ಜಿಲ್ಲಾಡಳಿತ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ವಿಶೇಷ ಕಾಳಜಿ ಇದು. ಅಂದ್ರೆ 80 ವರ್ಷ ದಾಟಿರ್ತಕ್ಕಂಥವರಿಗೆ ಅವರು ಕೂಡ ಆ ಒಂದು ನೂಕುನುಗ್ಲಲ್ಲಿ ನಾನು ದರ್ಶನ ಪಡೆಯೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಒಂದು ಆತಂಕ ಇರುತ್ತಲ್ಲ, ಅದನ್ನ ದೂರ ಮಾಡೋದಕ್ಕೆ, ಮತ್ತೆ ಸ್ವಲ್ಪ ಸಹಜವಾಗಿ ವಯೋವೃದ್ಧತನ ಇರ್ತಕ್ಕಂಥ ಅವರುಗಳನ್ನ ಗುರುತಿಸಿ ಅವರಿಗೂ ಕೂಡ ದರ್ಶನ ಪಡೆಯೋದಕ್ಕೆ ಒಂದು ಅವಕಾಶ ಇದೆ. ಜೊತೆಗೆ ವಿಶೇಷ ಚೇತನರಿಗೆ ಅವರಿಗೂ ಕೂಡ ಈ ಒಂದು ವಿಶೇಷ ಸೌಲಭ್ಯವನ್ನ ಸದ್ಯಪೇಟ ಸರ್ಕಲ್ ಅಲ್ಲಿಂದಲೇ, ಎಲ್ಲಿಂದ ಬರ್ತಾರೆ ಅಲ್ಲಿಂದಲೇ, ಇನ್ಫ್ಯಾಕ್ಟ್ ಅವ್ರೇನಾದ್ರು ಬಸ್ ಸ್ಟ್ಯಾಂಡ್ ಇಂದ ಫಸ್ಟ್ ಅಲ್ಲಿಂದ ನಿಗದಿ ಆದ್ರೆ ಅಲ್ಲಿಂದಲೂ ಕೂಡ ಅವರಿಗೆ ಕರೆ ತಂದ್ಬಿಟ್ಟು ದರ್ಶನ ಮಾಡಿಸೋದಕ್ಕೆ ಒಂದು ವಿಶೇಷ ಅವಕಾಶ ಇದೆ. ಇದರಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಏನಿದೆ ಅವ್ರ ವತಿಯಿಂದ ರೋವರ್ಸ್ಗಳು ಸುಮಾರು 321 ಜನ ದೇವಸ್ಥಾನದ ಒಳಗಡೆ ಎಲ್ಲಾನು ಕರ್ತವ್ಯ, ಮತ್ತೆ ರೇಂಜರ್ಸ್ ಗಳಲ್ಲಿ 436 ಜನ, ಒಟ್ಟು 757, ಮತ್ತೆ ಅದರಲ್ಲಿ ಓಲ್ಡ್ ಸ್ಟೂಡೆಂಟ್ಸ್ ಸೇರಿದಂತೆ 50 ಜನ ಸೇರಿ 807 ಸಿಬ್ಬಂದಿಗಳು ವಾಲಂಟಿಯರ್ಸ್ ಆಗಿ ಫೋರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಆ ಪ್ರವೇಶ ದ್ವಾರದಲ್ಲಿ ಈ ಒಂದು ಬಗ್ಗೀಸ್ ವ್ಯವಸ್ಥೆನ ಏನು ಎಲೆಕ್ಟ್ರಿಕ್ ಮೋಟಾರ್ದು ವ್ಯವಸ್ಥೆ ಇರುತ್ತಲ್ಲ, ಆ ಮೋಟಾರ್ನ 6 ಸಂಖ್ಯೆನಲ್ಲಿ ಇವರಿಗೆ ವಿಶೇಷವಾಗಿ ಅವಕಾಶ ಮಾಡಿಕೊಡ್ಲಾಗಿದೆ. ಮತ್ತೆ ಅಲ್ಲಿಂದ ಮತ್ತೆ ಬಗ್ಗಿಸ್ ಹೋದ್ಮೇಲೆ ಆ ದೇವಸ್ಥಾನದ ಆವರಣ ಒಳಗಡೆನೂ ಕೂಡ ಅವರಿಗೆ ವೀಲ್ಸ್ ಚೇರ್ಡ್ ಸೈಕಲ್ ಇದೆಯಲ್ಲ ಅದನ್ನು ಕೂಡ ವ್ಯವಸ್ಥಿತವಾಗಿ ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟು ಮತ್ತೆ ಆ ಬಗ್ಗಿಸ್ ಮುಖಾಂತರ ಅವರ ಒಂದು ಮೂಲ ಸ್ಥಳಕ್ಕೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳು ಮತ್ತೆ ವಾಲಂಟಿಯರ್ಸ್ ನ ಒಳಗೊಂಡಂತೆ ಈ ಒಂದು ಸೌಲಭ್ಯ ವಿಶೇಷವಾಗಿ ಕಲ್ಪಿಸಲಾಗಿದೆ. ಇದಕ್ಕೆ ಎಲ್ಲರೂ ಸಾರ್ವಜನಿಕರು ಮತ್ತೆ
ಎಲ್ಲರೂ ಕೂಡ ಉತ್ತಮ ಪ್ರತಿಕ್ರಿಯೆ ಇದಕ್ಕೆ ಪ್ರೋತ್ಸಾಹವಾಗಿ ತಿಳಿದು ಬಂದಿದೆ. ಇನ್ನು ದೇವಿ ದರ್ಶನದ ಪ್ರಯುಕ್ತ ಕಂಟ್ರೋಲ್ ರೂಮ್ ವ್ಯವಸ್ಥೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಕಂಟ್ರೋಲ್ ರೂಮ್ ಅಲ್ಲೂ ಕೂಡ ಸ್ಪೆಷಲ್ ಮಾನಿಟರಿಂಗ್ ಸಿಸ್ಟಮ್ ನ ಅಳವಡಿಸಿಕೊಂಡು ಎಂಟೈರ್ ಪ್ರತಿ ಒಂದು ಪ್ರವೇಶ ದ್ವಾರದ ಬಳಿ ಯಾವುದೇ ನುಗ್ಗಲು ಅಥವಾ ಜನದಟ್ಟಣೆ ಅಥವಾ ವಾಹನ ದಟ್ಟಣೆ ಇವೆಲ್ಲನೂ ವೀಕ್ಷಣೆ ಮಾಡ್ತಕ್ಕಂಥ ಉದ್ದೇಶವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ತಕ್ಕಂಥ ಕೃತಕ ಬುದ್ಧಿಮತ್ತೆ ಅಂತ ಏನು ಕರಿತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಫೇಸ್ ಡಿಟೆಕ್ಟ್ ಮಾಡಿ ಹೋಗ್ತಕ್ಕಂಥ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿದೆ ಹೆಚ್ಚುವರಿಯಾಗಿ. ಅಂದ್ರೆ ಇದು ಹಿಂದೆ ಇರಲಿಲ್ಲ. ಅತ್ಯಾಧುನಿಕ ತಂತ್ರಜ್ಞಾನ ಏನಿದೆ ಅದನ್ನ ಬಳಸ್ಕೊಂಡು ಅಲ್ಲಿಂದ ಕಂಟ್ರೋಲ್ ರೂಮಿಗೆ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ಡಿಟೆಕ್ಟ್ ಆಗ್ತಾ ಇರುತ್ತೆ ಪ್ರತಿಯೊಂದು. ಮತ್ತೆ ಎಲ್ಲೆಲ್ಲಿ ಏನಾದ್ರು ಸೂಚನೆಗಳು, ವಿಶೇಷ ಸೂಚನೆಗಳು, ಅಲ್ಲಲ್ಲಿ ಏನಾದ್ರು ಜನದಟ್ಟಣೆ ನಿಂತಿರ್ತಕ್ಕಂಥದ್ದು, ಸಮೂಹ ಅನಾವಶ್ಯಕವಾಗಿ ನಿಂತಿರ್ತಕ್ಕಂಥದ್ದು, ಯಾವುದೇ ಪ್ರವೇಶ ದ್ವಾರಗಳ ಬಳಿ ಅನಗತ್ಯವಾಗಿ ಗುಂಪು ಕಟ್ಟಿರ್ತಕ್ಕಂಥದ್ದು ಇವೆಲ್ಲ ಗಮನಿಸಿ ಯಾವುದೇ ರೀತಿ ಪ್ರತಿಯೊಂದು ಪ್ರವೇಶ ದ್ವಾರದಲ್ಲಿ ಏನು ನಿಯಮ ಇದೆ ಅದನ್ನ ಹೊರತಾದಂತ ಯಾವುದೋ ನಿಯಮ ಮೀರಿರ್ತಕ್ಕಂಥ ಯಾವುದೇ ಒಂದು ಪ್ರವೇಶಕ್ಕೆ ಅವಕಾಶ ಆಗಬಾರ್ದು, ಮತ್ತೆ ಸಾರ್ವಜನಿಕ ಸುವ್ಯವಸ್ಥೆಗೆ ಸಮಸ್ಯೆ ಆಗಬಾರ್ದು, ಮತ್ತೆ ಸಾಮಾನ್ಯ ಭಕ್ತರಿಗೆ ಪ್ರೇರಣೆ ಆಗಬೇಕು ಅಂತಕ್ಕಂಥ ವಿಶೇಷ ಉದ್ದೇಶವಾಗಿ ಇವನ್ನೆಲ್ಲನೂ ಕೂಡ ಒಳಗೊಂಡಿದೆ. ಹಾಗಾಗಿ ಸುಲಲಿತವಾಗಿ ದರ್ಶನ ನಡೀತಾ ಇದೆ. ಈಗಾಗಲೇ ಹೇಳಿದಾಗೆ ಧರ್ಮದರ್ಶನಕ್ಕೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕಡಿಮೆ ಸಮಯದಲ್ಲೇನೆ ದರ್ಶನ ಆಗ್ತಾ ಇರೋದ್ರಿಂದ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ಜಿಲ್ಲೆ, ಹೊರ ಜಿಲ್ಲೆ, ರಾಜ್ಯಗಳಿಂದ ಬಂದಿರತಕ್ಕಂಥ ಭಕ್ತಾದಿಗಳಿಂದ ಕೇಳಿ ಸಂತೋಷ ವ್ಯಕ್ತವಾಗಿದೆ. ಈಗಾಗಲೇ ದೇವಿಯ ದರ್ಶನಕ್ಕೆ 1000 ರೂಪಾಯಿಯ ಟಿಕೆಟ್ ಇದೆ, 300 ರೂಪಾಯಿಯ ಟಿಕೆಟ್ ಇದೆ. ಇದನ್ನು ಹೊರತುಪಡಿಸಿ ಸಹಜವಾಗಿ ಸಾರ್ವಜನಿಕರಿಗೆ ವಿಶೇಷವಾದಂತಹ ಒಂದು ಸೌಲಭ್ಯವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಕೂಡ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಿ ಸಾರ್ವಜನಿಕರ ಸರತಿ ಸಾಲಿನಲ್ಲಿ ಅಲ್ಲಲ್ಲಿ ಶೌಚಾಲಯಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಮಜ್ಜಿಗೆಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈ ಕುರಿತಂತೆ ವಿಚಾರಗಳನ್ನ ತಿಳಿಸಿ. ಮೂಲಭೂತ ಸೌಕರ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ಹಿಂದಿನ ವರ್ಷ ಸುಮಾರು 64 ಮೂಲಭೂತ ಸೌಕರ್ಯಕ್ಕೆ ಇರ್ತಕ್ಕಂಥ ಶೌಚಾಲಯವನ್ನ ಈ ಸರಿ 124 ಸಂಖ್ಯೆಗೆ ಹೆಚ್ಚಿಸಿದೆ. ಮತ್ತೆ ಅಗ್ನಿಶಾಮಕ ಅದರಲ್ಲೂ ಬಹಳ ಮುಖ್ಯವಾದದ್ದು. ಯಾವುದೇ ಒಂದು ಅವಘಡಗಳು ಆಗಬಾರದು ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲೆಲ್ಲಿ ಎಲೆಕ್ಟ್ರಿಕ್ ಇಶ್ಯೂಸ್ ಬರುತ್ತೆ ಅಥವಾ ದೇವಸ್ಥಾನದ ಆವರಣದಲ್ಲಿ, ಆಮೇಲೆ ಮತ್ತೆ ಎಕ್ಸಿಬಿಷನ್ಸ್ ಜಾಗಗಳಲ್ಲಿ, ಹೆಲಿರೈಡ್ ಮಾಡ್ತಕ್ಕಂಥ ಜಾಗಗಳಲ್ಲಿ, ಮತ್ತೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ದಿನನಿತ್ಯ ನಡೀತಾ ಇದೆಯಲ್ಲ ಅಲ್ಲಿ ಎಲ್ಲ ಅಗ್ನಿಶಾಮಕ ತಂಡವನ್ನ ಮತ್ತೆ ಅಗ್ನಿಶಾಮಕ ವಾಹನಗಳನ್ನ ವ್ಯವಸ್ಥೆನ ಏರ್ಪಡಿಸಲಾಗಿದೆ. ಮತ್ತೆ ಇನ್ನ ವಿಶೇಷವಾಗಿ ಎನ್ಡಿಆರ್ಎಫ್ ಸುಮಾರು 19 ಸಿಬ್ಬಂದಿಗಳಿರ್ತಕ್ಕಂಥ ಎನ್ಡಿಆರ್ಎಫ್ ತಂಡವನ್ನ, ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಾಮಾನ್ಯರು ಮತ್ತೆ ಭಕ್ತಾದಿಗಳು ಎಲ್ಲ ಬಂದು ಸೇರ್ತಕ್ಕಂಥದ್ರಿಂದ ಅವರೆಲ್ಲರ ಸುರಕ್ಷತೆ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಅದು ರಾಷ್ಟ್ರೀಯ ಪ್ರಕೃತಿ ವಿಕೋಪ ಅಂತ ಏನ್ ಕರಿತೇವೆ, ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್, ಅದಕ್ಕೋಸ್ಕರ ಅದು ಬರೋದ್ರಿಂದ ಆ ಒಂದು ವ್ಯವಸ್ಥೆನಲ್ಲಿ ಜಿಲ್ಲಾಡಳಿತ ವತಿಯಿಂದ ವಿಶೇಷ ಕಾಳಜಿ ವಹಿಸಿ ಎನ್ಡಿಆರ್ಎಫ್ ತಂಡನೂ ಕೂಡ ಇದಕ್ಕೆ ನಿಯೋಜನೆಗೆ ಪಡ್ಕೊಂಡಾಗಿದೆ. ಅವರು ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಒಟ್ಟಾರೆ ನಿನ್ನೆಗೆ ಹೋಲಿಸಿಕೊಂಡ್ರೆ ಒಟ್ಟು ಎಷ್ಟು ಜನ ಭಕ್ತಾದಿಗಳು ದೇವಿಯ ದರ್ಶನ ಪಡೆದಂತಾಗಿದೆ? ಈ ಸಮಯಕ್ಕೆ ಇವತ್ತು 15/10/2025 ಬುಧವಾರಕ್ಕೆ ಇಷ್ಟೊತ್ತಿಗೆ 70,000 ಧರ್ಮದರ್ಶನದಲ್ಲಿ ಇದ್ದಾರೆ. ಒಟ್ಟು ಸರಾಸರಿಯಾಗಿ ಒಂದು 87,000 ಇವತ್ತು ಸದ್ಯಕ್ಕೆ ಈ ಸಮಯದಲ್ಲಿದ್ದಾರೆ. ಇನ್ನು ದಂಡು ಹರಿದು ಬರ್ತಾ ಇದೆ. ಮಾನ್ಯ ಸಚಿವರು ಈಗಾಗಲೇ ಒತ್ತು ಕೊಟ್ಟು ಹೇಳಿದ್ರು, ಶುಕ್ರವಾರದ ನಂತರ ಭಕ್ತಾದಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗಿರೋದ್ರಿಂದ ಮುಂಚಿತವಾಗಿಯೇ ಈ ಒಂದು ಮಾಹಿತಿನ ತಗೊಂಡು ಆದಷ್ಟು ಭಕ್ತಾದಿಗಳು ಹೊರ ಜಿಲ್ಲೆಯಿಂದ ಬರ್ತಕ್ಕಂಥವ್ರು, ಹೊರ ರಾಜ್ಯದಿಂದ ಬರ್ತಕ್ಕಂಥವ್ರು ಮುಂಚಿತವಾಗಿ ಬಂದು ಪ್ರವೇಶನ ಪಡ್ಕೊಳ್ಳಿ ಅಂತ ಹೇಳಿ ವಿಶೇಷ ಗಮನ ಹರಿಸಿದ್ರು. ಅದರಲ್ಲೂ ಈ ಸರಿ ಸಾಮಾನ್ಯ ಭಕ್ತಾದಿಗಳಿಗೆ ಯಾವುದೇ ಅಡಚಣೆ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಸುಲಿತವಾಗಿ ಕಲ್ಪಿಸತಕ್ಕಂಥದ್ದೇ ಒಂದು ಪ್ರಥಮ ಆದ್ಯತೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರದು ಮತ್ತೆ ಜಿಲ್ಲಾಡಳಿತ ಮಾನ್ಯ DC ಮೇಡಮ್ ರವರ ಒಂದು ನೇತೃತ್ವದಲ್ಲಿ. ಈ ಒಂದು ನಿಟ್ಟಿನಲ್ಲಿ ಒಟ್ಟಾರೆ ಒಂದು 9.4 ಲಕ್ಷವಷ್ಟು ದರ್ಶನವನ್ನ ಪಡೆತಕ್ಕಂಥದ್ದು ಆಗಿದೆ. ಇನ್ನು ಅದರಲ್ಲೂ ನಿನ್ನೆ ಮತ್ತೆ ಇವತ್ತು ಒಂದು ಭಕ್ತಾದಿಗಳ ಜನದಟ್ಟು ದಂಡು ಹರಿದು ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಇನ್ನು ದೇವಿ ದರ್ಶನದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಕೆಲವೊಂದು ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಡಿ. ಟೂರ್ ಪ್ಯಾಕೇಜ್ಗಳು ನಿರಂತರವಾಗಿ ನಡೀತಾ ಇದೆ. ಇವತ್ತಿಗೆ 2 ಬಸ್ಗಳ ಟೂರ್ ಪ್ಯಾಕೇಜು KSRTC ಹಾಸನ ಬಸ್ ಸ್ಟ್ಯಾಂಡ್ ಚನ್ನಪಟ್ಟಣ ಇಲ್ಲಿ ರನ್ನಿಂಗ್ ಇದೆ. ಮತ್ತೆ ಹೆಲಿರೈಡ್ ಕೂಡ ರನ್ನಿಂಗ್ ಇದೆ. ಒಬ್ಬರಿಗೆ 4,300 ಅಂತೆ. ಒಟ್ಟು ಒಂದು ಸಾರಿಗೆ 6 ಜನಕ್ಕೆ ಅವಕಾಶನ ಹೆಲಿರೈಡ್ ಆಗಸ್ತಿಂದ ಹಾಸನ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ವೀಕ್ಷಣೆಗೆ ಚಾಲ್ತಿಯಲ್ಲಿದೆ. ಆಮೇಲೆ ಇನ್ನು ಉಳಿದಂತೆ ವಸ್ತು ಪ್ರದರ್ಶನ ಕೂಡ 9ನೇ ತಾರೀಕಿಂದ ಏನ್ ನಡೀತಾ ಇದೆ ಅದು ಕೂಡ ನಿರಂತರವಾಗಿ 23 ತನಕನೂ ನಡೀತಾ ಇರುತ್ತೆ. ಅದು ಬೆಳಿಗ್ಗೆ 9ರಿಂದ ರಾತ್ರಿ 8:30 ತನಕನೂ ಕೂಡ ನಡೀತಾ ಇರುತ್ತೆ. ಅದು ಕೂಡ ನಿರಂತರವಾಗಿ ಇರುತ್ತೆ. ಇನ್ನು ದೇವಸ್ಥಾನದ ಆವರಣಕ್ಕೆ ಹಾಸನಾಂಬ ವೇದಿಕೆ ಅಂತಕ್ಕಂಥ ಸಾಂಸ್ಕೃತಿಕ ಒಂದು ವೇದಿಕೆನ
ಏರ್ಪಡಿಸಲಾಗಿದೆ. ಅಲ್ಲಿ 3 ಹಂತದಲ್ಲಿ, ಅಂದ್ರೆ ಮುಂಜಾನೆ 5:30ರಿಂದ ಬೆಳಿಗ್ಗೆ 7:30 ತನಕ, ಮತ್ತೆ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 11 ಗಂಟೆ ತನಕ, ರಾತ್ರಿ 8ರಿಂದ ರಾತ್ರಿ 11 ಗಂಟೆ ತನಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ, ಭಕ್ತಿ, ಭಜನೆ, ಭಾವನೆ ರೂಪಗಳನ್ನ, ಲೈವ್ ಮ್ಯೂಸಿಕ್ ಅನ್ನ ಪ್ರದರ್ಶನ ಮಾಡಿ ಭಕ್ತಾದಿಗಳಿಗೆ ಒಂದು ಮನೋಶ್ಚೈತನ್ಯ, ಭಕ್ತಿಯ ಪರಿಕಲ್ಪನೆ ವೃದ್ಧಿಸಿ ಮತ್ತೆ ಶಾಂತಚಿತ್ತವಾಗಿ ಒಂದು ವಾತಾವರಣ ನಿರ್ಮಿಸತಕ್ಕಂಥ ಉದ್ದೇಶವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಇನ್ನು ಹೇಮಾವತಿ ವೇದಿಕೆ ಅಂತ ಹೇಳಿ ನಮ್ಮ ಹಾಸನಾಂಬ ಕಲಾಕ್ಷೇತ್ರದ ಬಳಿ ಸಂಜೆ 6:30ರಿಂದ ರಾತ್ರಿ 9:30 ತನಕ ನಿರಂತರವಾಗಿ ವಿವಿಧ ಉದಯೋನ್ಮುಖ ಕಲಾವಿದರು, ಜಿಲ್ಲೆ ಒಳಗಡೆ ಇರತಕ್ಕಂಥ ಒಂದು ಹೆಸರು ಮಾಡಿರ್ತಕ್ಕಂಥ ಕಲಾವಿದರು, ಅನುಭವಿ ಕಲಾವಿದರು ಇವರನ್ನೆಲ್ಲ ಒಳಗೊಂಡಂತೆ ನಿತ್ಯ ನೃತ್ಯ ಇರ್ಬೋದು, ಜಾನಪದ ಜಾತ್ರೆ ನಿರಂತರವಾಗಿ ನಡೀತಾ ಇದೆ. ಒಳ್ಳೆಯದು ಸರ್. ಇದುವರೆಗೆ ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ಏನೆಲ್ಲ ಕಾರ್ಯಕ್ರಮಗಳು ಜರುಗಿತು, ಇಂದು ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಹಾಗೂ ನಾಳೆ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋ ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ತಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಹಾಸನಾಂಬ ಉತ್ಸವದ ನಿತ್ಯ ಚಟುವಟಿಕೆಗಳ ಕುರಿತು ಮಾಹಿತಿ ಮಾಡಿಕೊಟ್ಟವರು ತಾಯಿ ಹಾಸನಾಂಬ ಜಾತ್ರಾ ಮಹೋತ್ಸವದ ಮಾಧ್ಯಮ ಸಲಹೆಗಾರರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಡಾಕ್ಟರ್ UM ಪ್ರಕಾಶ್ ಕುಮಾರ್. ಪ್ರಸ್ತುತಿ ಗೋರಾ ರವಿಶಂಕರ್. ಹಾಸನಾಂಬ ವೈಭವ. ತಾಯಿ ಹಾಸನಾಂಬ ದರ್ಶನದ ನಿತ್ಯ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು. ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್.